ಶ್ರೀ ಗುರುಭ್ಯೋ ನಮಃ. ಪ್ರಣಮತ್ ಕಾಮಧೇನುಂಚ ಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಮೈ ರೋಮಾಂಚನ ಆಗತಕ್ಕಂತಹ ಒಂದು ವಿಶಿಷ್ಟವಾದ ಭಕ್ತಿ ಹುಟ್ಟುವ, ಧರ್ಮ ಮಾರ್ಗದಲ್ಲಿ ಆಸಕ್ತಿಯನ್ನು ನೀಡುವ ಗುರುಗಳು, ಅದು ನಮ್ಮ ಆಧ್ಯಾತ್ಮಿಕ ಪ್ರಪಂಚದಲ್ಲಿ, ಮಾಧ್ವ ಪ್ರಪಂಚದಲ್ಲಿ ಉತ್ತರಾದಿ ಮಠದಲ್ಲಿ ಬಂದ ಜ್ಞಾನಿ ವರೇಣ್ಯರು, ಪ್ರಾತಸ್ಮರಣೀಯರು, ಶಾಪಾನುಗ್ರಹ ಸಮರ್ಥರಾದ ಅದ್ಭುತ ಮಹನೀಯರು, ತಪಸ್ವಿಗಳು ಅಂದರೆ ಅದು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಹಂಸನಾಮಕ ಪರಮಾತ್ಮನ ಈ ಮೂಲ ಪೀಠದಲ್ಲಿ, ಉತ್ತರಾದಿ ಮಠದ ಪೀಠದಲ್ಲಿ, ಮಧ್ವಾಚಾರ್ಯರ ನಂತರದಲ್ಲಿ ಬಾಲ್ಯದಿಂದಲೇ ಸನ್ಯಾಸವನ್ನು ಸ್ವೀಕಾರ ಮಾಡಿ 5-6 ವರ್ಷಕ್ಕೇನೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅದ್ಭುತವಾದ ಸಾಧನೆ, ಗ್ರಂಥ ರಚನೆ, ಶಿಷ್ಯ ಪರಂಪರೆಯ ನಿರ್ಮಾಣ ಮಾಡಿದ ಮಹನೀಯರು ಅದು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ನಾವು ವಾದಿರಾಜರನ್ನು, ವ್ಯಾಸರಾಜರನ್ನು ಬಾಲ್ಯದಲ್ಲೇ ಸನ್ಯಾಸವನ್ನು ತೆಗೆದುಕೊಂಡು ದಿವ್ಯವಾದ ಸಾಧನೆಯನ್ನು ಮಾಡಿದ ಚರಿತ್ರೆಯನ್ನು ನಾವು ಕೇಳುತ್ತೇವೆ ಇತಿಹಾಸದಲ್ಲಿ. ಹಾಗೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ಆ ಪುಟ್ಟ ವಯಸ್ಸಿಗೆ ಸನ್ಯಾಸವನ್ನು ತೆಗೆದುಕೊಂಡು ಅದ್ಭುತವಾದ ಸಾಧನೆಯನ್ನು ಮಾಡಿ ಅನುಗ್ರಹ ಮಾಡಿದ ಮಹನೀಯರು ಅದು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ರಘುವರಿಯರ ಶಿಷ್ಯರಾಗಿ, ವೇದವ್ಯಾಸ ತೀರ್ಥರಿಗೆ ಗುರುಗಳಾಗಿ, ಎಷ್ಟೋ ಜನ ಮಂತ್ರಾಲಯಕ್ಕೆ ರಾಯರ ಸೇವೆಗಾಗಿ ಹೋದಾಗ ರಾಯರು ರಘೋತ್ತಮರ ಸೇವೆ ಮಾಡಿ ಬನ್ನಿ ಅಂತ ಸೂಚನೆ ಮಾಡಿದ್ದುಂಟು ಅಂತ ನಾವು ಕೇಳ್ತೇವೆ ಅನೇಕ ಭಕ್ತರ ಮುಖಾಂತರ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ. ರಘುತ್ತಮರ ಸೇವೆ ಮಾಡಿದ ಭಕ್ತರಿಗೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಮಾಡಿ ಅಂತ ಸೂಚನೆ ಆದದ್ದನ್ನು ಕೇಳುತ್ತೇವೆ. ಇಂತಹ ಮಹನೀಯರು ಅದು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಮನುಷ್ಯರಿಗೆ ಮಾತ್ರ ರಘುತ್ತಮರ ಅನುಗ್ರಹ ಮಾಡೋದಲ್ಲ, ದನಕರುಗಳಿಗೂ ರಘುತ್ತಮರ ಬೃಂದಾವನದ ಪ್ರದಕ್ಷಿಣೆ ಮಾಡಿಸಿದರೆ ಜ್ವರ ತಾಪಗಳೆಲ್ಲ ಪರಿಹಾರ ಆಗುತ್ತದೆ ಅಂತ ಈಗಲೂ ಕೂಡ ಎಲ್ಲ ವರ್ಗದ ಭಕ್ತರಿಗೂ ಅನುಗ್ರಹ ಮಾಡುವ ಮಹಾಗುರುಗಳು ಅದು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಗುರುಭಕ್ತಿಯ ಸಾಕಾರ ಮೂರ್ತಿಗಳು. ಗುರುಗಳ ಪೂರ್ಣ ಅನುಗ್ರಹದಿಂದ ಅದ್ಭುತವಾದ ಬ್ರಹ್ಮಜ್ಞಾನವನ್ನು, ಶಾಸ್ತ್ರಜ್ಞಾನವನ್ನು ಪಡೆದ ಮಹಾನುಭಾವರು ಅದು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಅದ್ಭುತವಾದ ಮಹಿಮಾಶಾಲಿಗಳು, ದಿವ್ಯ ಗ್ರಂಥ ಕರ್ತೃಗಳು. ರಾಘವೇಂದ್ರ ಸ್ವಾಮಿಗಳನ್ನು ಪರಿಮಳಾಚಾರ್ಯರು ಅಂತ ಹೇಗೆ ಕರೀತೇವೆ, ಅವರು ಪರಿಮಳ ಗ್ರಂಥ ಬರೆದಿದ್ದರಿಂದ ಅವರನ್ನು ಪರಿಮಳಾಚಾರ್ಯರು ಅಂತ ಕರೀತೇವೆ. ಹಾಗೆ ರಘುತ್ತಮರು ಬರೆದ ಗ್ರಂಥಗಳಿಗೆ ಹೆಸರು ಭಾವಬೋಧಗಳು ಅಂತ ಕರೀತೇವೆ. ಆಚಾರ್ಯರ ಟೀಕಾಕೃತ್ಪಾದರ ನಿಜವಾದ ಭಾವ ಏನು? ಆಚಾರ್ಯರ ಟೀಕಾಕೃತ್ಪಾದರ ಭಾವವನ್ನು ಬೋಧನೆ ಮಾಡಿದ ಮಹಾನುಭಾವರೇ ಅದು ಭಾವಬೋಧಕಾರರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅಂತ. ಅವರ ಗ್ರಂಥಗಳಿಗೆ ಭಾವಬೋಧ ಅಂತ ಕರೀತಾರೆ. ಬೃಹದಾರಣ್ಯಕ ಭಾವಬೋಧ, ವಿಷ್ಣು ತತ್ವ ನಿರ್ಣಯ ಭಾವಬೋಧ. ರಾಯರ ಗ್ರಂಥಗಳಿಗೆ ಭಾವದೀಪ, ನ್ಯಾಯಸುಧೆಗೆ ವ್ಯಾಖ್ಯಾನ ಅದು ಪರಿಮಳ ಅಂತ. ಬೇರೆ ಗ್ರಂಥಗಳು ಭಾವದೀಪ ಅಂತ ಕರೀತಾರೆ. ಹಾಗೆ ರಘುತ್ತಮರ ಗ್ರಂಥಗಳಿಗೆ ಭಾವಬೋಧಗಳು ಅಂತ. ಅದಕ್ಕೆ ರಘೋತ್ತಮರಿಗೆ ಭಾವಬೋಧಕಾರರು ಅಂತ ಕರೆಯೋದುಂಟು. ರಘೋತ್ತಮರ ಸ್ಮರಣೆಯಿಂದಲೇ ಸಕಲ ಫಲಗಳ ಸಿದ್ಧಿ, ಎಲ್ಲ ಇಷ್ಟಾರ್ಥ ಸಿದ್ಧಿ. ಪ್ರಣಮತ್ ಕಾಮಧೇನುಂಚ, ನಮಸ್ಕಾರ ಮಾಡುವವರಿಗೆ ಕಾಮಧೇನುವಂತೆ ಇದ್ದಾರೆ. ಭಜಸ್ಸುರತ ರೂಪಮಂ, ಭಕ್ತಿ ಶ್ರದ್ಧೆಯಿಂದ ಯಾರು ರಘೋತ್ತಮರ ಭಜನೆ ಮಾಡುತ್ತಾರೆ ಅವರಿಗೆ ಕಲ್ಪವೃಕ್ಷದಂತೆ ಇದ್ದಾರೆ. ರಾಯರನ್ನ ಹೇಳುತ್ತೇವೆ ವಿಶೇಷವಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹಾಗೆ ರಘೋತ್ತಮರಿಗೂ ಪ್ರಾರ್ಥನೆ ಮಾಡಿದ್ದುಂಟು, ಹೇಳಿದ್ದುಂಟು. ಪ್ರಣಮತ್ ಕಾಮಧೇನುಂಚ ಭಜಸ್ಸುರತ ರೂಪಮಂ ಶ್ರೀಭಾವಬೋಧ ಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೆ. ಯಾರು ವಿಶೇಷವಾಗಿ ರಘುತ್ತಮರ ಆರಾಧನೆ, ಅವರ ಉಪಾಸನೆ ಮಾಡುತ್ತಾರೆ ಅವರಿಗೆ ಚಿಂತಾಮಣಿಯಂತೆ ಇದ್ದಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಆ ರಘೋತ್ತಮರ ಸ್ಮರಣೆ ಮಾಡಿದರೆ, ಅವರ ಬಗ್ಗೆ ತಿಳಿದರೆ ನಿಜವಾಗಲೂ ನಮ್ಮ ಜನ್ಮ ಸಾರ್ಥಕ. ರಘೋತ್ತಮರ ಅನುಗ್ರಹ ಅವಶ್ಯವಾಗಿ ನೀವು ಎಲ್ಲರೂ ಪಡೆಯೋಣ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.